ಹಲೋ ಎವ್ರಿವನ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಇವತ್ತು ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ಇದ್ದೀನಿ. ಉಪ್ಪಿನಕಾಯಿ ಈ ಥರ ಹಚ್ಕೊಂಡಿದ್ದೀನಿ. ಮೆಣಸಿಕಾಯಿ ಮಧ್ಯದಲ್ಲಿ ಪೀಸ್ ಮಾಡ್ಕೊಂಡಿದ್ದೀನಿ. ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಉಪ್ಪು ರುಚಿಗೆ ತಕ್ಕಷ್ಟು, ಅಚ್ಕಾರ ಪುಡಿ ರುಚಿಗೆ ತಕ್ಕಷ್ಟು, 1 ಸ್ಪೂನ್ ಜೀರಿಗೆ, ಮೆಂತ, 1 ಸ್ಪೂನು ಸಾಸಿವೆ. ಇಷ್ಟು ಐಟಮ್ ಮಾಡಿಕೊಂಡಿದ್ದೀನಿ. ನೋಡಿ, ಈ ಥರ ಐಟಮ್ ಮಾಡಿಕೊಂಡಿದ್ದೀನಿ. ಹಾಗೂ ಒಂದು ಲೋಟ ಎಣ್ಣೆ, ಅರಿಶಿನ. ಮನೆ ಕ್ಲೀನಾಗಿ ಇಟ್ಕೋಬೇಕು ಅಂದ್ಬಿಟ್ಟು ಎಲ್ಲಾನು ಪಾತ್ರೆ ತೊಳೆದಿದ್ದೀನಿ. ಪಾತ್ರೆ ತೊಳ್ಕೊಂಡು ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಇನ್ನು ಸಾಸಿವೆ, ಜೀರಿಗೆ, ಮೆಂತ ಎಲ್ಲನೂ ಹುರ್ಕೊಳ್ಳೋಣ ಅಂತ ಹುರ್ಕೊತಾ ಇದ್ದೀನಿ. ಹುರ್ಕೊಂಡಾದ್ಮೇಲೆ ಚೆನ್ನಾಗಿ ಕೆಂಪಿಗೆ ಹುರ್ಕೋಬೇಕು. ಹುರ್ಕೊಂಡಷ್ಟು ಚೆನ್ನಾಗಿ ಟೇಸ್ಟಾಗಿರುತ್ತೆ. ನಿಮ್ಮ ಮನೇಲಿ ಹೆಂಗೆ ಬೇಕೋ ಆ ಥರ ನೀವು ಮಾಡ್ಕೋಬೋದು. ಈ ಥರ ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಎಳ್ಳಿಕಾಯಿ ಒಂಚೂರು ತೇವಾಂಶ ಇರಬಾರ್ದು, ಆ ಥರ ಹಾಕ್ಕೊಂಡು ಇದು ಮಾಡಬೇಕು. ತೇವಾಂಶ ಇದ್ದರೆ ತುಂಬ ಕೆಟ್ಟೋಗುತ್ತೆ, ಇಲ್ಲ ಬೂಸ್ಟ್ ಬರುತ್ತೆ, ಈ ಥರ ಆಗುತ್ತೆ. ಈ ಥರ ಒಂದು ಹಬ್ಬ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಒಂದು ತಟ್ಟೆಗೆ ಹಾಕ್ಕೊಳ್ಳಿ. ತಟ್ಟೆಗೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ, ಎಳ್ಳಿಕಾಯಿ, ಮೆಣಸಿನ್ಕಾಯಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಮೆಣಸು, ಜೀರಿಗೆ, ಸಾಸಿವೆ ಎಲ್ಲ ಪುಡಿ ಮಾಡ್ಕೊಂಡಾದ್ಮೇಲೆ ಈ ಥರ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಚ್ಕಾರ ಪುಡಿ ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂಚೂರು ತೇವಾಂಶ ಇಲ್ಲದೆ ಹೋದರೆ ಬೇಗ ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಬೇಕಷ್ಟು ಮಾಡ್ಕೋಬೋದು. ಉಪ್ಪು ಹಾಕ್ಕೊಂಡಿರ್ತೀವಲ್ಲ, ಅದೇ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡಾದ್ಮೇಲೆ ಚೆನ್ನಾಗಿ ಬಿಟ್ಕೊಳ್ಳೋದಲ್ಲ, ನೀರಿನ ಹಾಕೋ ಅವಶ್ಯಕತೆ ಇರೋದಿಲ್ಲ. ಅದೇ ಕರ್ಗೋಗ ಉಪ್ಪು ಹಾಕ್ಕೊಂಡಿದ್ದಲ್ಲ, ಅದೇ ನೀರು ಬಿಟ್ಕೊಳ್ಳುತ್ತೆ. ಈ ಥರ ಕ್ಲೀನ್ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು
ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ಮನೆ ಮುಂದೆ ಈ ಥರ ರಂಗೋಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಾತ್ರೂಮ್ ಮುಂದೆ ಹಾಕೋಣ ಅಂತಿದ್ದೆ, ಅಲ್ಲಿ ತಿರ್ಗಾಡ್ತಾ ಇರ್ತಾರೆ, ಹಾಕೋಕ್ಕಾಗಲ್ಲ, ಎಲ್ಲ ಹಾಳಾಗುತ್ತೆ ಅಂತ ಹಾಕಿಲ್ಲ. ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಇದು ದೇವ್ರ ಮನೆ ಹಾಕ್ತಾ ಇರೋದು. ಅಲ್ಲೋ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಹಾಕಿ.